ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ಯೆಶಾಯನ ಗ್ರಂಥ ದ ಬುಕ್ ಆಫ್ ಐಸಾಯ 3ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಈ 3ನೇ ಅಧ್ಯಾಯ ಯೆಶಾಯನ ಗ್ರಂಥದಲ್ಲಿ ದೇವರ ಬಗ್ಗೆ 12 ಸತ್ಯಾಂಶಗಳಿದೆ. ಹೌದು, ಯೆಶಾಯ ಅಂತ ಹೇಳಿದರೆ ಯೆಹೋವನು ರಕ್ಷಿಸುವವನು ಅಥವಾ ರಕ್ಷಿಸಿದ್ದಾನೆ, ರಕ್ಷಿಸುತ್ತಾನೆ ಎಂಬಂಥ ಅರ್ಥ ಇರುವಂಥ ಹೆಸರು ಯೆಶಾಯ. ಮತ್ತು ಕ್ರಿಸ್ತಪೂರ್ವ ಇದ್ದಂಥ ಈ ಒಬ್ಬ ಭಕ್ತನು ಅರಸನಾದಂಥ ಯೆಹೂದದ ಅರಸನಾದಂಥ ಉಜ್ಜಿಯನು, ಯೋತಾಮನು, ಆಹಾಜನು, ಹಿಜ್ಕೀಯನ ಕಾಲದಲ್ಲಿ ಪ್ರವಾದಿಸಿದಂಥ ಪ್ರವಾದನೆಯ ಮಾತುಗಳು ಈ 66 ಅಧ್ಯಾಯಗಳು. ಅದರಲ್ಲಿ 3ನೇ ವಚನದಲ್ಲಿ ದೇವರ ಅಂತ ಹೇಳುವಾಗ ಯೆಹೋವನ ಎಂಥವನಾಗಿರುವೆನೋ ಅಂಥವನಾಗಿರುವೆನು ಎಂಬುದಾಗಿ ಹೇಳಿದ ಆತನ ಬಗ್ಗೆ 12 ಸಂಗತಿಗಳಿದೆ. ಒಂದೊಂದಾಗಿ ಇದನ್ನು ನಾವು ನೋಡಿಕೊಳ್ಳೋಣ. ಬನ್ನಿರಿ. ಮೊದಲನೇದಾಗಿ ಯೆಶಾಯ 3:1, ಐಸಾಯ 3:1 ಮೊದಲನೇ ವಚನದಲ್ಲಿ ಆ ದೇವರ ಶಿರೋನಾಮವನ್ನು ನಾವು ನೋಡಿಕೊಳ್ತಿದ್ದೇವೆ. ಹೌದು, ಇದು 2 ಸಾರಿ ಬಂದಿದೆ ಆತನ ಶಿರೋನಾಮ. ಮೊದಲನೇ ವಚನದಲ್ಲಿ ಮತ್ತು 15ನೇ ವಚನದಲ್ಲಿ 2 ಸಾರಿ ಬಂದಿದೆ. ಆದರೆ ಆತನ ಹೆಸರು 3 ಭಾಗಗಳನ್ನು ಒಳಗೊಂಡಂಥ ಒಂದು ಸಂಗತಿಯನ್ನು ಗಮನಿಸಬಹುದು. ಒಂದು ಕರ್ತನು, ಎರಡನೇದು ಸೇನಾಧೀಶ್ವರನು, ಮೂರನೇದು ಯೆಹೋವನು. ಕರ್ತನು ಎಂಬುದಾಗಿ ಹೇಳುವಾಗ ಆತನು ಒಡೆಯನು, ಯಜಮಾನ. ಸೇನಾಧೀಶ್ವರನು ಅಂತ ಹೇಳಿಬಿಟ್ಟಾಗ ಸೈನ್ಯಗಳಿಗೆ ಅಧಿಪತಿಯಾಗಿರುವ ಆತನು. ಆತನಿಗೊಂದು ಸೈನ್ಯ ಇದೆ, ದೇವದೂತರ ಸೈನ್ಯ ಇದೆ, ಲಕ್ಷಾಂತರ ಕೋಟ್ಯಾಂತರ ಸೈನ್ಯ ಇದೆ. ಆತನು ಬಲಹೀನನಲ್ಲ, ಆತನು ಬಲಶಾಲಿ. ಹೌದು, ಸೇನಾಧೀಶ್ವರನು ಆತನು. ಅದೇ ಸಂದರ್ಭದಲ್ಲಿ ಎಲ್ಲೋ ಇರುವ ಆತನಲ್ಲ, ನಮ್ಮ ದೇವರು. ಆತನು ಇರುವಾತನೇ ಆಗಿದ್ದಾನೆ. ವಾವ್! ಒಡೆಯನು ಯಾವಾಗಲೂ ಇರುವಾತನಾಗಿದ್ದಾನೆ. ಸೇನಾಧೀಶ್ವರನು ಯಾವಾಗಲೂ ಇರುವಾತನಾಗಿದೆ. ಅಂದರೆ ದೇವರ ಸೈನ್ಯ ಯಾವಾಗಲೂ ಸಿದ್ಧವಾಗಿದೆ. ವಾವ್! ಎಂಥ ನಿರೀಕ್ಷೆ ನಮಗೆ ಕೊಡ್ತದೆ ನೋಡ್ರಿ. ನಾವು ಭಯಪಡಬೇಕಾಗಿಲ್ಲ. ಯಾಕಂದರೆ ಲೋಕದಲ್ಲಿ ಇರುವಾತನಿಗಿಂತಲೂ ನಮ್ಮಲ್ಲಿ ಇರುವಾತನು ದೊಡ್ಡಾತನು. ಲೋಕದ ಸೈನ್ಯಕ್ಕಿಂತಲೂ ದೇವರ ಸೈನ್ಯ ಮಹತ್ತಾದದ್ದು. ಯಾಕಂದರೆ 3ರಲ್ಲಿ 1 ಭಾಗ ಮಾತ್ರ ಸೈತಾನನ ಸೈನ್ಯ. ಆದರೆ ಅದಕ್ಕಿಂತಲೂ ದೊಡ್ಡದಾಗಿರುವಂಥದ್ದು ಹೌದು, ದೇವರ ಸೈನ್ಯ. ಆತನ ಹೆಸರು. ಆನಂತರ ನಾವು ಎರಡನೇದಾಗಿ ನೋಡುವಾಗ ಆತನ ಶಿಸ್ತಿನ ಬಗ್ಗೆ ನಾವು ನೋಡ್ತೇವೆ. ಯಾಕಂದರೆ ದೇವರು ಅಗತ್ಯವಾದಂಥವುಗಳನ್ನೆಲ್ಲ ಯೆರೂಸಲೇಮಿನಿಂದಲೂ ಯೆಹೂದದಿಂದಲೂ ತೆಗೆದು ಬಿಡುವೇನು ಅಂತ ಹೇಳ್ತಾನೆ. ಅದಕ್ಕೆ ಕಾರಣ ದೇವರು ನ್ಯಾಯವಂತನು, ದೇವರು ನ್ಯಾಯಾಧಿಪತಿ. ಆ ರೀತಿಯಾಗಿ ಆತನು ಮಾಡಲೇಬೇಕು. ಆದ ಕಾರಣ ದೇವರ ಶಿಸ್ತನ್ನು ಕುರಿತಾಗಿ ನಾವು ನೋಡ್ತೇವೆ. ಅದರಲ್ಲಿ ನೋಡುವಾಗ ಜೀವನಕ್ಕೆ ಆಧಾರವಾಗಿರುವಂಥ ಅನ್ನಪಾನಗಳು ಕೂಡ ಅವರಿಂದ ತೆಗೆಯಲ್ಪಟ್ಟದ್ದು. ಯಾವ ರೀತಿಯಾಗಿ ತಪ್ಪಿ ಹೋದ ಮಗನ ವಿಷಯದಲ್ಲಿ ನಾವು ನೋಡುವಾಗ
ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಮಾತು. ಅದೇನಂತ ಹೇಳಿದರೆ ಅವನ ಒಂದು ಅನುಭವ ಈ ರೀತಿಯಾಗಿದೆ. 15ನೇ ಅಧ್ಯಾಯ ಲೂಕನು ಬರೆದ ಸುವಾರ್ತೆ, ಅದರಲ್ಲಿ 16ನೇ ವಚನ 2ನೇ ಭಾಗ. ಮತ್ತು ಆದರೂ ಯಾರೂ ಅವನಿಗೆ ಕೊಡಲಿಲ್ಲ, ಏನೂ ಇರಲಿಲ್ಲ, ಯಾರೂ ಇರಲಿಲ್ಲ ಎಂಬಂಥ ಒಂದು ಅನುಭವ ಈ ತಪ್ಪಿ ಹೋದ ಮಗನಿಗೆ ಆಯಿತು. ತನ್ನ ಜನರ ವಿಷಯದಲ್ಲಿ ಕೂಡ ದೇವರು ಅದೇ ರೀತಿಯಾಗಿ ವ್ಯವಹರಿಸುವಂಥದ್ದನ್ನು ನಾವು ನೋಡ್ತೇವೆ. ಅದೇನಂತ ಹೇಳಿದರೆ, ಅವರು ದೇವರಿಗೆ ವಿರುದ್ಧವಾಗಿ ತಾನು ಹೇಳಿದ್ದನ್ನು ಮಾಡದೇ ಹೋದಂಥ ವೇಳೆಯಲ್ಲಿ ದೇವರು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳ್ರಿ ಎಂಬುದಾಗಿ ಮೋಶೆ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ ಮತ್ತು 2-3 ವಚನಗಳಲ್ಲಿ ಆತನು ಹೇಳುವಾತನಾಗಿದ್ದಾನೆ. ಮತ್ತು ಮುಂದುವರಿಸುವುದಾದರೆ ದೇವರ ಬಗ್ಗೆ 12 ಸತ್ಯಾಂಶಗಳು 3ನೇ ಅಧ್ಯಾಯ ಯೆಶಾಯನ ಗ್ರಂಥದಲ್ಲಿದೆ. ದೇವರ ಹೆಸರು, ದೇವರ ಶಿಸ್ತು. 3ನೇದಾಗಿ ನಾವು ನೋಡುವಾಗ ದೇವರು ತನ್ನ ಜನರಿಗೆ ಅಡ್ಡಿಯಾಗಿರುವಂಥವರನ್ನು ಮತ್ತು ತನ್ನ ಜನರು ತಾನು ಬಯಸದಂಥ ಅವುಗಳನ್ನು ಮಾಡುತ್ತಾ ಇರುವಂಥವರನ್ನು ದೇವರು ತೊಲಗಿಸಿ ಬಿಡುವುದಾಗಿ 3ನೇ ವಚನದಲ್ಲಿ ಹೇಳ್ತಾನೆ ರೀ. ಇವರೆಲ್ಲರನ್ನು ತೊಲಗಿಸಿ ಬಿಡುವೆನು ಅಂತ ಹೇಳುವಾಗ ಅದು ಶುದ್ಧೀಕರಣವನ್ನು ಸೂಚಿಸ್ತದೆ. ದೇವರು ಹೌದು ಶುದ್ಧೀಕರಣ ಮಾಡುವ ದೇವರಾಗಿದ್ದಾನೆ. ತನ್ನ ಜನರಿಗೋಸ್ಕರವಾಗಿ, ತನ್ನ ಹಿತಕ್ಕೋಸ್ಕರವಾಗಿ, ತನ್ನ ಮಹಿಮೆಗಾಗಿ ಅದನ್ನು ಮಾಡ್ತಾನಂತ ಹೇಳ್ಬೋದು. ಈ ಬಗ್ಗೆ ನನಗೊಂದು ವಾಕ್ಯ ನೆನಪಿಗೆ ಬರ್ತಿದೆ. ಅದು ಯೋಹಾನನು ಬರೆದ ಸುವಾರ್ತೆಯಲ್ಲಿ ಇರುವಂಥ ಒಂದು ವಾಕ್ಯ 15ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿದೆ. ಅದೇನಂತ ಹೇಳಿದರೆ 2ನೇ ವಚನದಲ್ಲಿ 2ನೇ ಭಾಗ, ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾರೆ. ಶುದ್ಧೀಕರಣ ಹೆಚ್ಚು ಫಲಕ್ಕೆ ಆಹ್ವಾನ. ಕ್ಲೆನ್ಸಿಂಗ್ ಇನ್ವೈಟ್ಸ್ ಮೋರ್ ಫ್ರೂಟ್. ದೇವರು ನಮ್ಮ ಜೀವನದಲ್ಲಿ ಏನಾದರೂ ಶುದ್ಧ ಮಾಡ್ತಾ ಇರುವಾಗ ಕೆಲವು ಸರಿ ನಮ್ಗೆ ಕಷ್ಟ ಆಗ್ಬೋದು, ನೋವಾಗ್ಬೋದು, ತಿದ್ದುವಾಗ ನಮಗೆ ಗೊತ್ತಿಲ್ಲದೆ ಇರ್ಬೋದು. ಆದರೂ ಕೂಡ ದೇವರು ಅವುಗಳನ್ನೆಲ್ಲ ಮಾಡಿ ನಮಗೆ ಒಂದು ಹೆಚ್ಚು ಫಲ ಕೊಡುವಂತೆ ಮಾಡ್ತಾನೆ. ಅದನ್ನೇ ಯೆಹೂದ್ಯರಿಗೂ ದೇವರು ಅಂದು ಯೆಶಾಯನ ಮುಖಾಂತರವಾಗಿ ಮಾಡಿದ್ದು. ಮತ್ತು ಹಾಗೆ ಮುಂದುವರಿಸೋದಾದರೆ 4ನೇ ವಚನದಲ್ಲಿ ತೊಲಗಿಸಿಬಿಡುವೆನು ಅಂತ ಹೇಳಿದ್ದ ಅಷ್ಟೇ ಅಲ್ಲ, 3ನೇ ವಚನ 4ನೇ ವಚನದಲ್ಲಿ ಬಾಲಕರನ್ನು ಪ್ರಭುಗಳನ್ನಾಗಿ ಆ ದೇಶಕ್ಕೆ ನೇಮಿಸುವೆನು. ದೇವರ ನಾಮ, ದೇವರ ಶಿಸ್ತು, ದೇವರ ಶುದ್ಧೀಕರಣ, ದೇವರ ನೇಮಕ. The appointment of God, the title of God, the discipline of God, and the cleansing of God, and the appointment of God. ದೇವರು ನೇಮಿಸಿದ್ದಾನಂತೆ. ಆಶ್ಚರ್ಯ ಏನಂತ ಹೇಳಿದರೆ, ಬಾಲಕರನ್ನು ಪ್ರಭುಗಳನ್ನಾಗಿ, ಚಿಕ್ಕವರಿಗೆ ಆ ಒಂದು ರೆಸ್ಪಾನ್ಸಿಬಿಲಿಟಿ ದೇವರು ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಆತನು ಸರ್ವ ಅಧಿಕಾರ ಹೊಂದಿರುವ ಆತನಾಗಿರೋದ್ರಿಂದ ಆತನು ಬಯಸಿದ್ದನ್ನು ಆತನು ಮಾಡ್ತಾನೆ. ಅದರಲ್ಲಿ ತಪ್ಪೇನಿಲ್ಲ. ಯಾಕಂತ ಹೇಳಿದರೆ ರೋಮ 13ನೇ ಅಧ್ಯಾಯದಲ್ಲಿ ಪೌಲನು ಹೇಳಿದ ಮಾತು ನನಗೆ ನೆನಪಿಗೆ ಬರುತ್ತಿದೆ. ಅದೇನೆಂದರೆ 2ನೇ ಭಾಗ 13ನೇ ಅಧ್ಯಾಯ 1ನೇ ವಚನದ 2ನೇ ಭಾಗದಲ್ಲಿ, ದೇವರಿಂದ ಹೊರತು ಒಬ್ಬರಿಗೂ ಅಧಿಕಾರವಿರುವುದಿಲ್ಲ. ವಾವ್, ಇದು ಭಾಳ ಉತ್ತೇಜನದ ಒಂದು ಮಾತು. ದೇವರಿಂದ ಹೊರತು ಒಬ್ಬರಿಗೂ ಅಧಿಕಾರವಿರುವುದಿಲ್ಲ.
ಹಾಗಾದರೆ ಇದ್ದ ಎಲ್ಲ ಅಧಿಕಾರವು ದೇವರಿಂದ. ಸರಿ, ಈ ದೇವರ ನೇಮಕದ ಬಗ್ಗೆ ಒಂದು ಮಾತು ನಾವು ಗಮನಿಸಬೇಕು. ಯಾಕಂತ ಹೇಳಿದರೆ ಅಲ್ಲಿ ಒಂದು ಮಾತಿದೆ, ಅದೇನಂತ ಹೇಳಿದರೆ, ಭಾಳ ಜನರು ಯಾವ ರೀತಿಯಾಗಿ ನಡೀತಾರೆ, ಅದು ಪ್ರತ್ಯೇಕವಾಗಿ ತನ್ನ ಜನರ ಬಗ್ಗೆ ಹೇಳುವಾಗ ಸೊಕ್ಕೇರಿ ನಡೆಯುವರು. ಸೊಕ್ಕು, ಗರ್ವ, ಹೆಮ್ಮೆ, ಇವುಗಳಿಂದ ಜನರು ನಡೀತಾ ಇದ್ದಾರೆ ಅಂತ ಹೇಳ್ಬಿಟ್ಟು ದೇವರು ತಿಳ್ಕೊಂಡು ಏನು ಮಾಡ್ತಾರೆ, ಜನರಲ್ಲಿ ಶಿಸ್ತನ್ನು, ಶಿಕ್ಷೆಯನ್ನು, ಶುದ್ಧೀಕರಣವನ್ನು ತರುವಾತನಾಗಿದ್ದ. ಅಸ್ಲಾಕ್ಸನ್ ಎಂಬುದಾಗಿ ದೇವರ ಸೇವಕರು, ಮಹಾಭಕ್ತರು, ಅವರು ಒಂದು ಮಾತು ಹೇಳ್ತಾರೆ. ಅದೇನೆಂದರೆ, ಒಬ್ಬ ವ್ಯಕ್ತಿ ಮರಣಾನಂತರ, ಒಬ್ಬ ವಿಶ್ವಾಸಿ ಮರಣಾನಂತರ, ಸರಳವಾಗಿ ಹೇಳಬೇಕು, ಮರಣಾನಂತರ ತನಕ ಆ ಸೊಕ್ಕೇರುವ ಅಪಾಯದಲ್ಲಿದ್ದಾನಂತೆ. ಎ ಪರ್ಸನ್, ಎ ಬಿಲೀವರ್ ಈಸ್ ಇನ್ ಡೇಂಜರ್ ಟಿಲ್ ಹಿ ಡೈಸ್. ಸತ್ತ ಮೇಲೆ ಆತನು ಆ ಒಂದು ಗರ್ವದಿಂದ ಸುರಕ್ಷಿತವಾಗಿರ್ತಾನೆ. ಅದು ಹೇಳಬೇಕಾಗಿಲ್ಲ, ಆದರೂ ಕೂಡ ನೋಡ್ರಿ ಆಶ್ಚರ್ಯ. ಹಾಗೆ ಮುಂದುವರಿದಾದರೆ 4ನೇದಾಗಿ ನಾವು ನೋಡುವಾಗ ದೇವರ ಮಹಿಮೆಯ ಬಗ್ಗೆ ನಾವು ನೋಡ್ತೀವಿ. 12 ಫ್ಯಾಕ್ಟ್ಸ್ ಅಬೌಟ್ ಗಾಡ್. ಅದರಲ್ಲಿ 5ನೇದು ಏನಂದರೆ ದೇವರ ಮಹಿಮೆ. 8ನೇ ವಚನದಲ್ಲಿ ನಾವು ನೋಡ್ಬೋದಾದರೆ, ಆತನ ಪ್ರಭಾವದ ದೃಷ್ಟಿಯನ್ನು ಪ್ರತಿಭಟಿಸುತ್ತವಲ್ಲ ಅಂತ ಹೇಳುವಾಗ ಜನರು ದೇವರ ಮಹಿಮೆಗೆ ವಿರುದ್ಧವಾಗಿ ನಡ್ಕೊಂಡ್ರು. ಪಾಪದ ಡೆಫಿನಿಷನ್ನೇ ಹಾಗಿದೆ. ಪಾಪ ಅಂದರೆ ಏನು, ಅದರ ಸ್ಪಷ್ಟಾರ್ಥ ರೋಮಪತ್ರಿಕೆ 3ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಒಂದು ಮಾತಿದೆ. ಅದೇನಂತ ಹೇಳಿದ್ರೆ, 3ನೇ ಅಧ್ಯಾಯ ಮತ್ತು 23ನೇ ವಚನ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ದೇವರ ಮಹಿಮೆಯನ್ನು ಹೊಂದದೇ ಇರುವುದಕ್ಕೆ ಕಾರಣ ಪಾಪ. ದೇವರ ಮಹಿಮೆ ನಮ್ಮಲ್ಲಿದ್ದರೆ ಪಾಪದ ಮೇಲೆ ಜಯ. ಆ ರೀತಿಯಾಗಿರುವಂತೆ ದೇವರು ನಮ್ಮನ್ನು ಕರೆದಿದ್ದಾನೆ. ಅದು 6ನೇ ದೇವರ ಬಗ್ಗೆ ಇರುವಂಥ ಸತ್ಯಾಂಶವನ್ನು ನಾವು ನೋಡ್ತೀವಿ. 11ನೇ ವಚನದಲ್ಲಿ ಈ ರೀತಿಯಾಗಿದೆ, ನನ್ನ ಜನರನ್ನು, ನೋಡ್ರಿ, ನನ್ನ ಜನರು. 12ನೇ ವಚನದ 2ನೇ ಭಾಗ, ನನ್ನ ಜನರೇ. 15ನೇ ವಚನ, ನನ್ನ ಜನರನ್ನು, ನನ್ನ ಜನರೇ, ನನ್ನ ಜನರನ್ನು. 3 ಸಾರಿ ಈ ಒಂದು ಅಧ್ಯಾಯದಲ್ಲಿ ದೇವರು ತನ್ನ ಜನರ ವಿರುದ್ಧವಾಗಿ ಶಿಕ್ಷೆ ಕೊಟ್ಟರು. ನನ್ನ ಜನರು ಎಂಬುದಾಗಿ ಆತನು ಹಕ್ಕು ಸಾಧಿಸ್ತಾನೆ, ಸ್ವಂತ ಮಾಡಿಕೊಳ್ತಾನೆ, ಸ್ವಂತವಾಗಿಸಿ ಮಾತಾಡ್ತಾನೆ. ನನ್ನ ಜನರನ್ನು ಬಾಧಿಸುವವರು ಎಂಬುದಾಗಿ ಹೇಳಿ ನಾವು ಮುಂದುವರಿಸ್ತೇವೆ. ದೇವರ ಬಗ್ಗೆ ಇನ್ನೊಂದು ಸಂಗತಿಯನ್ನು ನಾವು ನೋಡ್ಬೋದು. 7ನೇದಾಗಿ ಅದೇನೆಂದರೆ 13ನೇ ವಚನ, 3:13 ಯೆಶಾಯನ ಗ್ರಂಥದಲ್ಲಿ ಯೆಹೋವನು ವಾದಿಸುವವನಾಗಿ ನಾವು ನೋಡ್ತೇವೆ. ವಾದಿಸ್ತಾನೆ. ಒಬ್ಬ ಲಾಯರ್ ಯಾವ ರೀತಿಯಾಗಿ ಒಬ್ಬ ವಕೀಲನ್ನು ಡಿಫೆಂಡ್ ಮಾಡ್ತಾರೆ, ಆ ರೀತಿಯಾಗಿ ದೇವರು ವಾದಿಸ್ತಾನಂತೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಕೂಡ 1ನೇ ಯೋಹಾನ 2ನೇ ಅಧ್ಯಾಯದಲ್ಲಿ ಆತನು ನಮ್ಮ ವಕೀಲನಾಗಿ ವಾದಿಸ್ತಾ ಇದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಕೂಡ ದೇವರು ತನ್ನ ಜನರನ್ನು ಕರುಣಿಸಿ ತನ್ನ ಜನರ ಪರವಾಗಿ ವಾದಿಸಿದ್ದಷ್ಟೇ ಅಲ್ಲ, ವಾದಿಸುವುದಕ್ಕೂ ಜನಗಳ ನ್ಯಾಯಾನ್ಯಾಯಗಳನ್ನು ನಿರ್ಣಯಿಸುವುದಕ್ಕೂ God as a decider is not only a defender but also a decider. ಕೆಲವು ಸಾರಿ ದೇವಜನರು ತೀರ್ಮಾನ ಮಾಡಲಿಕ್ಕೆ ಆಗಲ್ಲ, ಆದರೆ ಅವರ ಪರವಾಗಿ ಅವರ ನ್ಯಾಯವನ್ನು ನಿರ್ಣಯಿಸುವುದಕ್ಕೆ ಎದ್ದು ನಿಂತಿದ್ದಾನೆ. ವಾವ್!
ದೇವರು ಭಾಳ ಅಪರೂಪ ಎದ್ದು ನಿಲ್ಲುವಂಥದ್ದು, ಸಿಂಹಾಸನಾರೂಢನಾಗಿರ್ತಾನೆ. ಇಲ್ಲಿ ಒಂದು ಅಪರೂಪವಾದಂಥ ಒಂದು ಚಿತ್ರ, ಯಾಕಂದರೆ ಅದು ಒಂದು ಅರ್ಜೆಂಟ್ ಆಗಿರುವಂಥದ್ದು. ಆದ ಕಾರಣ ಆತನು ಎದ್ದು ನಿಂತಿದ್ದಾನೆ. ಸರಿ, ಮುಂದೆ ಹಾಗೆ 14ನೇ ವಚನದಲ್ಲಿ ನಾವು ನೋಡೋದಾದರೆ, ಯೆಶಾಯನ ಗ್ರಂಥ 3:14 ಅಧಿಕಾರಿಗಳನ್ನು ನ್ಯಾಯ ವಿಚಾರಣೆಗೆ ತರುವನು. ನಾಯಕರನ್ನು ಮೊದಲು ದೇವರು ನ್ಯಾಯ ವಿಚಾರಿಸ್ತಾನೆ. ಅದಕ್ಕೆ ಯಾಕೋಬ 3:1 ಬೋಧಕರಾದ ನಮಗೆ ಕಠಿಣವಾದ ಶಿಕ್ಷೆ ಉಂಟೆಂದು ತಿಳಿದು ಬಹುಮಂದಿ ಬೋಧಕರಾಗಬೇಡ್ರಿ. ಆದರೂ ಕೂಡ ಅದೊಂದು ಒಂದು ಭಾಗ್ಯಕರವಾದ ಒಂದು ಸೇವೆ, ಆದರೂ ಎಚ್ಚರಿಕೆ ವಹಿಸ್ತಕ್ಕದ್ದು. ಮತ್ತು ಯಾಕೆ ದೇವರು ನ್ಯಾಯ ತೀರಿಸ್ತಾನೆ ತನ್ನ ಜನರ ವಿಷಯದಲ್ಲಿ ಅಂತ ಹೇಳ್ಬಿಟ್ಟು ನೋಡುವಾಗ, ನೀವು ನನ್ನ ಜನರನ್ನು ಜಜ್ಜಿ ಬಡವರ ಮುಖವನ್ನು ಹಿಂಡುವುದೇಕೆ ಎಂದು ಕರ್ತನಾದ ಸೇನಾಧೀಶ್ವರ ಯೆಹೋವನು ವಾದಿಸುವನು. ಯಾಕೆ ವಾದಿಸ್ತಾನೆ, ಏನು ಕೇಳ್ಕೊಳ್ತಿದ್ದಾನಂದರೆ, ಬಡವರ ಮುಖ ಯಾಕೆ, ಬಡವರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಿ? ನೋಡ್ರಿ, ಹಳೆ ಒಡಂಬಡಿಕೆಯಲ್ಲಿ ಹೆಚ್ಚಾಗಿ ದೇವರು ಬಡವರ ಪರವಾಗಿ ಹೋರಾಡಿದ ದೇವರಾಗಿದ್ದಾನೆ. ಹೋರಾಡಿದಂತ ಹೇಳಿದರೆ ಸಂರಕ್ಷಿಸುವ ದೇವರಾಗಿದ್ದಾನೆ. ಆದ ಕಾರಣ ಬಡವರಿಗೆ ಆರ್ ಸ್ಟ್ಯಾನ್ಲಿ ಅಯ್ಯನವರು ಒಂದು ಮಾತು ಹೇಳಿದರು ಬೆಳಗಾಂನಲ್ಲಿ, ಅದು ನನಗೆ ನೆನಪಿಗೆ ಬರ್ತದೆ. ಕಾಣಿಕೆ ದೇವರಿಗೆ ಕೊಟ್ಟರೆ ಅದು ದೇವರಿಗೆ ಕೊಟ್ಟ ಹಾಗೆ, ಆದರೆ ಬಡವರಿಗೆ ನಾವು ಸಹಾಯ ಮಾಡಿದರೆ ದೇವರಿಗೆ ಸಾಲ ಕೊಟ್ಟ ಹಾಗೆ ಎಂಬುದಾಗಿ. ಅದಕ್ಕೆ ಜ್ಞಾನೋಕ್ತಿಯಲ್ಲಿ ಕೂಡ ಆಧಾರದ ಒಂದು ವಾಕ್ಯ ಉಂಟು. ಸರಿ, 16ನೇ ವಚನ ನಾವು ನೋಡಿಕೊಳ್ಳುವಾಗ 3ನೇ ಅಧ್ಯಾಯ ಯೆಶಾಯ ಮತ್ತು 16ನೇ ವಚನದಲ್ಲಿ ದೇವರ ಬಗ್ಗೆ ಮತ್ತೊಂದು ಸತ್ಯಾಂಶ ಏನಂದರೆ, ಇದಲ್ಲದೆ ಯೆಹೋವನು ಹೀಗನು ತಾನು, ದೇವರು ಮಾತಾಡ್ತಾನೆ. ದೇವರು ಬೇಸರಗೊಂಡಿದ್ದರು, ತನ್ನ ಜನರ ವಿಷಯದಲ್ಲಿ ಆತನು ದುಃಖಗೊಂಡಿದ್ದರು. ಮಾತಾಡ್ತಾನೆ, ಹೀಗನ್ನುತ್ತಾನೆ. ಹೌದು, ಚೀಯೋನಿನ ಹೆಂಗಸರ ಬಗ್ಗೆ ಆತನು ಮಾತನಾಡುವ ಆತನಾಗಿದ್ದಾನೆ. ಹೌದು, ಆತನು ತೀರ್ಪು 11ನೇದಾಗಿ ನೋಡುವಾಗ ಆತನು ಪ್ರತೀಕಾರ ಮಾಡುವವನಾಗಿದ್ದಾನೆ. ಯಾಕಂತೇಳಿದರೆ ಅವರಿಗೆ ಅವರ ನಡುನೆತ್ತಿಯನ್ನು ಹುಣ್ಣಿನಿಂದ ಬಾಧಿಸ್ತೇನೆ, ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾನೆ. ಆದರೆ ಯಾವಾಗಲೂ ಶಿಕ್ಷೆ ಕೊಡ್ತಾ ಇರಲಿಲ್ಲ ದೇವರು. 18ನೇ ವಚನ, ಆ ದಿನದಲ್ಲಿ ಕರ್ತನು. 12ನೇದಾಗಿ ದೇವರ ಬಗ್ಗೆ ಇರುವಂಥ ಒಂದು ಸಂಗತಿ ಅದೇನಂತ ಹೇಳಿದ್ರೆ, ಆತನು ಮಾತನಾಡುವ ಆತನಷ್ಟೇ ಅಲ್ಲ, ಆತನು ಪ್ರತೀಕಾರ ಮಾಡುವ ಆತನಷ್ಟೇ ಅಲ್ಲ, ಆತನು ಒಂದು ದಿನವನ್ನು ಗೊತ್ತು ಮಾಡಿದ್ದಾನೆ. ಅಂದರೆ ಆತನು ಕ್ರಮಬದ್ಧವಾಗಿ ಹೋಗುವ ದೇವರು. ಆತನು ಸ್ವಯಂ ನಿಯಂತ್ರಿತವಾಗಿ ಏನೋ ಒಂದು ಮಾಡ್ತಾನೆ ಅಂತಲ್ಲ, ನಾವು ಆ ರೀತಿಯಾಗಿ ಮಾಡ್ತೀವಿ. ಆದರೆ ದೇವರು ತನ್ನ ಯೋಜನೆಗೆ ಅನುಸಾರವಾಗಿ ಒಂದು ದಿನ ಬರ್ತದೆ, ಆ ದಿನಕ್ಕಾಗಿ ಆತನು ಮಾಡುವ ಆತನಾಗಿದ್ದಾನೆ. ಆ ದಿನದಲ್ಲಿ ಆತನು ನ್ಯಾಯ ತೀರಿಸುವ ಆತನಾಗಿದ್ದಾನೆ. ಆ ದಿನ ಬರುವಂಥ ವೇಳೆಯಲ್ಲಿ ಆತನು ಮಾತನ್ನು ಕೇಳಿ ನಿನೆವೆ ಜನರು, ಅನ್ಯ ಜನರು ಆಗಿರುವಂಥವರು ಭಯಪಟ್ಟ ಹಾಗೆ, ಪಶ್ಚಾತ್ತಾಪ ಪಟ್ಟ ಹಾಗೆ, ಅವರು ಪಶ್ಚಾತ್ತಾಪ ಪಡುವ ಪಕ್ಷದಲ್ಲಿ ಆ 40 ದಿನಗಳು ನಿನೆವೆ ನಾಶವಾಗ್ತದೆ ಎಂಬಂಥ ಆ ಒಂದು ಮಾತು, ಆ ಒಂದು ಪ್ರವಾದನೆ 40 ಅಲ್ಲ, ಒಂದು ಎಷ್ಟೋ ಸುಮಾರು 100 ವರ್ಷಗಳು ತನಕ, 40 ದಿವಸ 100 ವರ್ಷಗಳಾಗೋಯಿತು. ಯಾಕಂದರೆ 100 ವರ್ಷಗಳಾದ ಮೇಲೆ ಆ ದೇಶ ಬಿದ್ದೋಯಿತು. ಆದರೆ ಆ 100 ವರ್ಷಗಳ ಕಾಲ ದೇವರು ತನ್ನ ಕರುಣೆಯನ್ನು, ಕೃಪೆಯನ್ನು ತನ್ನ ಜನರಿಗೆ ಅಂದರೆ ಅನ್ಯ ಜನರೇ ಆದರೂ ಕೂಡ ದೇವರ ಮಾತು ಅವರು ಗೌರವಿಸಿದ್ರಲ್ಲ, ಆದ ಕಾರಣ ದೇವರು ಆ ರೀತಿಯಾಗಿ ಅವರನ್ನು ಸಂರಕ್ಷಿಸ್ತಾನೆ. ನೋಡ್ರಿ, ಪಶ್ಚಾತ್ತಾಪದ ಮಹತ್ವ ಎಷ್ಟಿದೆ. ದಿ ಪವರ್ ಆಫ್ ರಿಪೆಂಟೆನ್ಸ್. ಅವರು ಪಶ್ಚಾತ್ತಾಪ ಪಟ್ಟಾಗ ಅವರಿಗೆ ಬರೀ ಒಂದೇ ವಾಕ್ಯ ಸಿಕ್ತವರಿಗೆ. ಆ ಒಂದು ವಾಕ್ಯದಿಂದ
ಪಶ್ಚಾತ್ತಾಪ ಪಟ್ಟಾಗ ಆಶ್ಚರ್ಯ ಏನಂತ ಹೇಳಿದ್ರೆ, ಯೋನನ ಗ್ರಂಥ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಹೌದು, 1,00,000 ಕೊನೆಯ ವಚನ, ಯೋನ 4:11 1,20,000 ಜನರು, ಪ್ರಾಣಿಗಳು. ಇಲ್ಲಿ ಇದು ಹೇಗಾಯಿತು? ದೇವರ ಕನಿಕರ. ಹೌದು, ಒಂದಿನ ಗುರುತು ಮಾಡಿದ್ದಾನೆ, ಆದರೂ ಕೂಡ ದೇವರು ಕನಿಕರವಂತನು, ಕೃಪಾಳು. ಯೆರೆಮೀಯನು ಒಂದು ಮಾತು ಹೇಳಿದ್ದು, ಅದರಿಂದ ನಾನು ಮುಕ್ತಾಯ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತ ಹೇಳಿದರೆ, ಪ್ರಲಾಪಗಳಲ್ಲಿ ಬರುವಂಥ ಒಂದು ಮಾತು. ಅದೇನಂತ ಹೇಳಿದರೆ, ನರಜನ್ಮದವರನ್ನು, 33ನೇ ವಚನ, ನರಜನ್ಮದವರನ್ನು ಬಾಧಿಸಿ ವ್ಯಥೆಗೊಳಿಸುವುದು ದೇವರಿಗೆ ಇಷ್ಟವಿಲ್ಲ. ವಾವ್! ನರಜನ್ಮದವರನ್ನು ಬಾಧಿಸಿ ವ್ಯಥೆಗೊಳಿಸುವುದು ದೇವರಿಗೆ ಇಷ್ಟ ಇಲ್ಲಂತೆ. ಆದ ಕಾರಣ ಆತನ ಕರುಣೆಯನ್ನು ತೋರಿಸುವ ದೇವರಾಗಿದ್ದಾನೆ. ಆ ಕರುಣೆಗೆ ಪ್ರತಿಕ್ರಿಯೆ ನಾವು ತೋರಿಸೋಣ್ರಿ. ಯೆಶಾಯನ ಗ್ರಂಥ 3ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.